ನಮಸ್ಕಾರ ವೀಕ್ಷಕರೇ. ಸೆಷನ್ ನಡೀತಾ ಇರೋ ಹೊತ್ತಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಅದು ಫಾರಿನ್ ಪಾಲಿಸಿಯಲ್ಲಿ ಭಾರತ ಸರ್ಕಾರ ಫೇಲ್ ಆಗಿದೆ ಅನ್ನೋದು. ಇದನ್ನ ಎಲ್ಲಾ ಕಡೆ ವ್ಯಾಪಿಸೋದಕ್ಕೆ ಪ್ರಯತ್ನ ನಡೀತಾ ಇದ್ದು, ಈ ಬಗ್ಗೆ ಸುದೀರ್ಘ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲಾ ವಿಪಕ್ಷಗಳು ದನಿ ಏರಿಸ್ತಾ ಇವೆ. ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ಮೇಲೆ ಅದು ನಿಜಾನ ಸುಳ್ಳ ಅಂತ ತಿಳಿದುಕೊಳ್ಳೋ ಕುತೂಹಲ, ಅನಿವಾರ್ಯತೆ ಭಾರತೀಯರಲ್ಲಿ ಇದ್ದೇ ಇರುತ್ತೆ. ಆದ್ರೆ ರಾಜತಾಂತ್ರಿಕತೆಯಲ್ಲಿ ಭಾರತಕ್ಕೆ ಮತ್ತೊಂದು ದೊಡ್ಡ ಗೆಲುವಾಗಿದ್ದು, ಭಾರತೀಯರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಇದು ವಿಪಕ್ಷಗಳಿಗೆ ಮುಖಭಂಗವನ್ನು ತೋರಿಸ್ತಾ ಇದೆ. ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ. ಹಾಗೆ ಇದರ ಜೊತೆಗೆ ಸೆಷನ್ ನಲ್ಲಿ ನಿನ್ನೆ ಅಬ್ಬರಿಸಿದ್ದ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಗಾಂಧಿ ಮುಟ್ಟಿ ನೋಡಿಕೊಳ್ಳುವಂತಹ ಸವಾಲ್ ಹಾಕಿದ್ರು. ಅಲ್ಲದೆ ಸೆಷನ್ಗೆ ಗೈರಾಗಿ ವಿದೇಶಗಳಿಗೆ ಹೋಗಿದ್ದನ್ನ ಕೂಡ ಪ್ರಶ್ನೆ ಮಾಡಿದ್ರು. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಇರಾನ್ ವಿಚಾರವನ್ನ ಸದ್ಯಕ್ಕಂತೂ ಬಿಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ಎಲ್ರಿಗೂ ಅನುಮಾನ ತರಿಸ್ತಾ ಇರೋ ವಿಷಯ ಏನಂದ್ರೆ, ಇರಾನ್ ಮೇಲಿನ ಯುದ್ಧದಿಂದ ಭಾರತಕ್ಕೆ ಅಂತಹ ಡ್ಯಾಮೇಜ್ ಏನೂ ಆದಂತಿಲ್ಲ. LPG ವಿಚಾರದಲ್ಲಿ ಸ್ವಲ್ಪ ಕಳವಳ ವ್ಯಕ್ತವಾಗಿದ್ರು, ಅದನ್ನ ಸರಿಪಡಿಸೋದಕ್ಕೆ ತ್ವರಿತಗತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಬಾಕಿ ಎಲ್ಲ ಓಕೆ ಅಂದ್ರೂ ವಿಪಕ್ಷಗಳು ಇದಕ್ಕೆ ಗಂಟು ಬಿದ್ದಿರೋದು ಯಾಕೆ? ಇದರಿಂದ ಯಾವ ರೀತಿಯ ಲಾಭ ಆಗ್ಬೋದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕುವವರಿಗೆ ರಾಜತಾಂತ್ರಿಕತೆ, ಆರ್ಥಿಕತೆ, ವಿದೇಶಾಂಗ ನೀತಿ ಇದ್ಯಾವುದು ಗೊತ್ತೂ ಇಲ್ಲ, ಇದರ ಅಗತ್ಯತೆಯೂ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಇನ್ನು ಈ ವಿಚಾರಗಳೆಲ್ಲ ಅರ್ಥ ಆಗೋ ವ್ಯಕ್ತಿಗಳು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಅಂತಲೂ ಜನರು ಹೇಳ್ತಾರೆ. ಇಷ್ಟಾದ್ರೂ ಈಗ ಸೆಷನ್ ನಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆಗೆ ಅವಕಾಶ ಕೊಡ್ಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಬಿದ್ದಿವೆ. ಈ ಕುರಿತಂತೆ ಇಂದು ಟ್ವೀಟ್ ಮಾಡಿರೋ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಹೇಳ್ತಾ ಇರೋದು, ಮೋದಿ ಸರ್ಕಾರದ ಫಾರಿನ್ ಪಾಲಿಸಿ ಫೇಲ್ಯೂರ್ ಆಗಿದೆ ಅಂತ. ಮಧ್ಯಪ್ರಾಚ್ಯದ ಯುದ್ಧದ ಕುರಿತಂತೆ ಸೆಷನ್ ನಲ್ಲಿ ಅತ್ಯಂತ ಸುದೀರ್ಘ ಚರ್ಚೆ ನಡೀಬೇಕು. ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು. ಇದು ಬಹಳ ಅಗತ್ಯವಾಗಿದೆ. ಆದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಆದ್ರೆ ಮೋದಿ ಸರ್ಕಾರ ಇದಕ್ಕೆ ಅವಕಾಶ ಕೊಡ್ತಾನೆ ಇಲ್ಲ. ಸರ್ಕಾರದ ಫಾರಿನ್ ಪಾಲಿಸಿ ಫೇಲ್ ಆಗಿದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡಬೇಕಿದೆ ಅಂತ ಬರೆದುಕೊಂಡಿದ್ದಾರೆ. ಏನು, ನಿನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ರು. ಮೋದಿ ಸರ್ಕಾರ ಸುಳ್ಳು ಭರವಸೆಗಳನ್ನ ನೀಡ್ತಾ ಇದೆ. ಈ ಯುದ್ಧ ಭಾರತದ ಮೇಲೆ ಗಾಢ ಪ್ರಭಾವ ಬೀರಲಿದೆ. ನಮಗೆಲ್ಲ ಆತಂಕ ಆಗ್ತಾ ಇದೆ. ಚರ್ಚೆ ನಡೆಯಲೇಬೇಕು ಅಂತ ಹೇಳಿದ್ರು. ಅಲ್ಲಿಗೆ ಈ ಅಸ್ತ್ರ ಸದ್ಯಕ್ಕೆ ಮುಗಿಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಷ್ಟೊಂದು ಸೀರಿಯಸ್ ಸಿಚುವೇಶನ್ ಬಂದಿದೆಯಾ? ಯಾವ ಕಾರಣಕ್ಕೆ ವಿಪಕ್ಷಗಳು ಈ ಅಸ್ತ್ರವನ್ನ ಬಿಡ್ತಾ ಇರೋದು ಅನ್ನೋದನ್ನ ವಿವರಿಸೋ ಮುನ್ನ ರಾಜತಾಂತ್ರಿಕತೆಯಲ್ಲಿ ಭಾರತಕ್ಕೆ ಈಗ ಆಗಿರೋ ಗೆಲುವಿನ ಬಗ್ಗೆ ತಿಳಿಸ್ತೀವಿ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗಿನ ಮಾತುಕತೆ ಬಳಿಕ ಹಾರ್ಮೋಸ್ ಸ್ಟ್ರೇಟ್ ಮಾರ್ಗವಾಗಿ 2 ಟ್ಯಾಂಕರ್ ಗಳನ್ನ ಕಳಿಸೋದಕ್ಕೆ ಇರಾನ್ ಭಾರತಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಕಚ್ಚಾ ತೈಲ ತುಂಬಿರೋ ಪುಷ್ಪಕ್ ಹಾಗೂ ಪರಿಮಳ ಹಡಗುಗಳು ಬಹಳ ಸೇಫ್ ಆಗಿ ಭಾರತವನ್ನ ಬಂದು ಸೇರಲಿವೆ. ಭಾರತವನ್ನ ಹೊರತುಪಡಿಸಿ US, ಯುರೋಪ್ ಹಾಗೂ ಇಸ್ರೇಲ್ ಮೂಲದ ಯಾವುದೇ ಹಡಗುಗಳಿಗೆ ಅವಕಾಶ ನೀಡಿಲ್ಲ ಅನ್ನೋದು ಇಲ್ಲಿ ಅತ್ಯಂತ ಪ್ರಮುಖ ವಿಚಾರ. ಯುದ್ಧ ಶುರುವಾದ ಬಳಿಕ ಹಾರ್ಮೋಸ್ ಸ್ಟ್ರೇಟ್ ಮೂಲಕ ಸಂಚರಿಸ್ತಾ ಇರೋ ಮೊದಲ ಇರಾನೇತರ ಹಡಗುಗಳು ಇದಾಗಿವೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ಅಲ್ಲಿಗೆ ಭಾರತದ ವಿದೇಶಾಂಗ ನೀತಿ ಹಾಗೂ ರಾಜತಾಂತ್ರಿಕತೆ ಹೇಗಿದೆ ಅನ್ನೋ ಉತ್ತರ ಸಿಕ್ಕಂತಾಗಿದೆ. ಇಷ್ಟಾದ್ರೂ ವಿಪಕ್ಷಗಳು ಈ ಮಾತನ್ನ ಹೇಳ್ತಾ ಇರೋದು ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಈಗ ಯಾಕಿರಬಹುದು ಅನ್ನೋ ಉತ್ತರವನ್ನ ಹುಡುಕ್ತಾ ಹೋದ್ರೆ, ಈ ಅಸ್ತ್ರ ಬಿಡೋದಕ್ಕೆ ಇದಕ್ಕಿಂತ ಉತ್ತಮ ಸಮಯ ಬೇರೆ ಇಲ್ಲ ಅನ್ನೋದೇ ಕಾರಣ ಎನಿಸಿಕೊಳ್ತಾ ಇದೆ. ಯಾಕಂದ್ರೆ ತೈಲ ಅಥವಾ ಗ್ಯಾಸ್ ಸಮಸ್ಯೆ ಭಾರತೀಯರಿಗೆ ಆಗದಂತೆ ನಾವು ನೋಡಿಕೊಳ್ತೀವಿ ಅನ್ನೋ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ. ಆದ್ರೆ ಸದ್ಯ ಈ ಪ್ರಕ್ರಿಯೆ ಮಾತುಕತೆ ಹಂತದಲ್ಲಿ ಇರೋದ್ರಿಂದ ಬೆಂಗಳೂರು, ಮುಂಬೈ ಸೇರಿ ಹಲವು ಪ್ರಮುಖ ನಗರಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ತಾತ್ಕಾಲಿಕ ಅಭಾವ ಉಂಟಾಗಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ತಾತ್ಕಾಲಿಕವಾಗಿ ಮುಚ್ಚೋ ಪರಿಸ್ಥಿತಿಗೆ ಬಂದಿವೆ. ಇದರ ಎಫೆಕ್ಟ್ ನೇರವಾಗಿ ಜನರಿಗೆ ತಟ್ಟಲಿದೆ. ಭಾರತೀಯರನ್ನ ಎಚ್ಚರಿಸಬೇಕು ಅಂದ್ರೆ ನೇರವಾಗಿ ಅವರಿಗೆ ಸಮಸ್ಯೆ ಬರಬೇಕು. ಅಲ್ಲೆಲ್ಲೋ ಆಗಿದೆ, ಇಲ್ಲೆಲ್ಲೋ ಆಗಿದೆ ಅನ್ನೋ ರೀತಿ ಆದ್ರೆ ಅದು ಬೇರೆ ಊರಿನ ವಿಷಯ, ನಮ್ಗೆ ಯಾಕೆ ಅಂತ ಭಾರತೀಯರು ಸುಮ್ಮನಾಗಿ ಬಿಡ್ತಾರೆ. ಆದ್ರೆ ಖುದ್ದು ತಮಗೇ ಕಳವಳ ಆಗೋ ಹಾಗಾಯ್ತು ಅಂದ್ರೆ ಅವರಿವರನ್ನ ದೂರೋದಕ್ಕೆ ಶುರು ಮಾಡ್ತಾರೆ. ಈಗ ಆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಅನ್ನೋ ಲೆಕ್ಕದಲ್ಲಿ ವಿಪಕ್ಷಗಳು ಯೋಚಿಸ್ತಾ ಇವೆ ಅನ್ನೋ ಚರ್ಚೆ ನಡೆದಿದೆ. ಊಟಕ್ಕೆ ಸಮಸ್ಯೆ ಆಯ್ತು ಅಂದಾಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕಾಮನ್ ಮ್ಯಾನ್ ಕೇಳ್ತಾರೆ. ಆ ಹೊತ್ತಲ್ಲಿ ಫಾರಿನ್ ಪಾಲಿಸಿಗಳು ಫೇಲ್ ಆಗಿವೆ ಅಂದ್ರೆ ಹೌದೇನೋ ಅಂತ ನಂಬ್ತಾರೆ. ನಮಗೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಹೌದಲ್ವಾ, ವಿಪಕ್ಷಗಳು ಅಷ್ಟೆಲ್ಲ ಕೇಳಿಕೊಳ್ತಾ ಇವೆ, ಚರ್ಚೆ ಮಾಡ್ಬೋದಲ್ವಾ ಅನ್ನೋ ಆಲೋಚನೆ ಸಹಜವಾಗಿ ಜನರಲ್ಲಿ ಬಂದೇ ಬರುತ್ತೆ. ಒಂದು ಸಲ ಚರ್ಚೆ ಶುರುವಾಯ್ತು ಅಂದ್ರೆ ಅಲ್ಲಿ ವಾಸ್ತವ ಏನು, ಯಾರು ಹೇಳ್ತಾ ಇರೋದು ಸರಿ, ಮಾಡ್ತಾ ಇರೋ ಆರೋಪಗಳಿಗೆ ದಾಖಲೆಗಳು ಇದೆಯಾ, ವಿಪಕ್ಷಗಳು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ವು, ಇದ್ಯಾವುದೂ ಕೂಡ ಹೈಲೈಟ್ ಆಗೋದಿಲ್ಲ. ತೈಲ ಹಾಗೂ LPG ಸಮಸ್ಯೆ ಬಗ್ಗೆ ಸೆಷನ್ ನಲ್ಲಿ ದೊಡ್ಡ ಗಲಾಟೆ ನಡೆದಿದೆ. ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿವೆ ಅನ್ನೋದು ಮಾತ್ರ ಹೆಡ್ಲೈನ್ ಆಗುತ್ತೆ. ಅಲ್ಲಿಗೆ ಇದರಿಂದ ರಾಜಕೀಯ ಲಾಭ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ನಡೆದಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ.
ಅಂದಾಗೆ ಇಲ್ಲಿ ಕೇಳಿ ಬರ್ತಾ ಇರೋ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಸೆಷನ್ ನ ಈ ಹಂತದಲ್ಲಿ ಅತ್ಯಂತ ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡಬೇಕು ಅನ್ನೋ ಬಗ್ಗೆ ಸರ್ಕಾರ ಯೋಚಿಸಿತ್ತು. ಅದಕ್ಕಾಗಿ ವಿಪ್ ಸೇರಿ ಎಲ್ಲಾ ಮುನ್ನೆಚ್ಚರಿಕೆಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಪ್ರಮುಖ ಬಿಲ್ಗಳು ಯಾವುದು, ಅದು ಜಾರಿಯಾದ್ರೆ ವಿಪಕ್ಷಗಳಿಗೆ ಮುಂದೆ ಸವಾಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದರ ಮಂಡನೆ ಆಗದಂತೆ ಡಿಲೇ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ಹಿಂದೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಂಡು ನಮಗೆ ಚರ್ಚೆಗೆ ಅವಕಾಶ ಕೊಡ್ಲೇಬೇಕು, ಸ್ಪೀಕರ್ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಅಬ್ಬರಿಸಿ ಬೊಬ್ಬಿರಿಯೋ ಕೆಲಸ ಮಾಡಿದ್ರು. ಆದ್ರೆ ಅವಕಾಶ ಕೊಟ್ಟಾಗ ಮಾತ್ರ ಯಾರು ಚರ್ಚೆಗೆ ರೆಡಿಯೇ ಇಲ್ಲ. ಗಲಾಟೆ ಮಾಡಿ ಕಾಲಹರಣ ಮಾಡಿ ಈಗ ಅವಿಶ್ವಾಸ ನಿರ್ಣಯ ಕ್ಯಾನ್ಸಲ್ ಆಗಿದೆ. ಆದ್ರಿಂದ ಇದು ದಿಕ್ಕು ತಪ್ಪಿಸೋ ತಂತ್ರ ಇರಬಹುದಾ ಅಂತಲೂ ಅನ್ನಿಸಿಕೊಳ್ತಾ ಇದೆ. ಇನ್ನು ಇದೇ ವಿಚಾರ ಕುರಿತಂತೆ ನಿನ್ನೆ ಸೆಷನ್ ನಲ್ಲಿ ವಿಪಕ್ಷಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ಅಮಿತ್ ಶಾ ವಿಪಕ್ಷ ನಾಯಕರಿಗೆ ಸ್ವಲ್ಪವೂ ಶಿಸ್ತಿಲ್ಲ ಅನ್ನೋದನ್ನ ಹೇಳಿದ್ರು. ಅವಿಶ್ವಾಸ ನಿರ್ಣಯದ ಕುರಿತಂತೆ ಮೊದಲು ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಡೇಟ್ ಹಾಕಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅದು ರಿಜೆಕ್ಟ್ ಆಗುತ್ತೆ. ಇಡೀ ವಿಶ್ವವೇ 2026ನೇ ವರ್ಷದಲ್ಲಿ ವಿಪಕ್ಷಗಳು ಮಾತ್ರ 2025 ಅಂತ ಡೇಟ್ ಹಾಕಿ ಅದು ರಿಜೆಕ್ಟ್ ಆಗೋ ಹಾಗಾಯ್ತು. ಅದಾದ ಬಳಿಕ ಇನ್ನೊಂದು ನೋಟಿಸ್ ಅನ್ನ ಕೊಟ್ರು, ಅದರಲ್ಲಿ ಗೌರವ್ ಗೊಗೊಯ್ ಒಬ್ಬರ ರಿಯಲ್ ಸಿಗ್ನೇಚರ್ ಇತ್ತು ಬಿಟ್ರೆ ಬಾಕಿ ಎಲ್ಲಾ ಸದಸ್ಯರ ಸಹಿಯ ಜೆರಾಕ್ಸ್ ಕಾಪಿಯನ್ನ ಇಟ್ಟು ಕೊಟ್ಟಿದ್ದಾರೆ. ಇದು ಸಂಸದೀಯ ನಿಯಮಗಳ ವಿರುದ್ಧ ಅನ್ನೋದನ್ನ ಅಮಿತ್ ಶಾ ಮೆನ್ಷನ್ ಮಾಡ್ತಾರೆ. ಇಷ್ಟಾದ್ರೂ ಚರ್ಚೆ ನಡೆಸೋದಕ್ಕೆ ಬಂದ್ರೆ ವಿಪಕ್ಷಗಳು ಇನ್ನೊಂದು ವಿಚಾರದ ಬಗ್ಗೆ ಹಠ ಹಿಡಿದು ಕೂತಿವೆ. ಇನ್ನು ಹಾಗೆ ಮುಂದುವರೆದು ಇನ್ನೊಂದು ವಿಚಾರ ಹೇಳೋ ಅಮಿತ್ ಶಾ, ರಾಹುಲ್ ಗಾಂಧಿಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ, ಸದನದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೋ ಆ ಹೊತ್ತಲ್ಲಿ ಅದೇ ವಿಚಾರದ ಬಗ್ಗೆ ಚರ್ಚೆ ನಡೆಸಬೇಕು. ಈಗ ಅವಿಶ್ವಾಸ ನಿರ್ಣಯ ಕುರಿತು ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ, ಈಗ ನಾನು ನಕ್ಸಲಿಸಂ ಬಗ್ಗೆಯೋ ಅಥವಾ ನನಗಿಷ್ಟ ಬಂದ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಇಷ್ಟು ಚಿಕ್ಕ ವಿಚಾರ ರಾಹುಲ್ ಗಾಂಧಿಗೆ ಗೊತ್ತಾಗೋದಿಲ್ಲ. ಶಶಿ ತರೂರ್ ಅಂತ ಸೀನಿಯರ್ ನಾಯಕರು ಅಲ್ಲೇ ಸುತ್ತಮುತ್ತ ಇದ್ದೀರಾ, ಆ ವ್ಯಕ್ತಿಗೆ ಸ್ವಲ್ಪ ಹೇಳಿಕೊಡೋ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಮಿತ್ ಶಾ ಚಾಟಿ ಬೀಸಿದ್ರು. ಇನ್ನು ರಾಹುಲ್ ಮಾತೆತ್ತಿದ್ರೆ ನಮಗೆ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇರ್ತಾರೆ. ಆದ್ರೆ ಅವಕಾಶ ಕೊಟ್ಟಾಗ ವಿಪಕ್ಷ ನಾಯಕ ಜರ್ಮನಿ ಹಾಗೂ ಇಂಗ್ಲೆಂಡ್ಗೆ ಹೋಗಿರ್ತಾರೆ. ವಿಪಕ್ಷ ನಾಯಕರು ಮಾತಾಡೋದನ್ನ ಯಾರು ಕೂಡ ತಡಿತಾ ಇಲ್ಲ. 18ನೇ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಿಗೆ 157 ಗಂಟೆ 55 ನಿಮಿಷಗಳ ಕಾಲ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಿಮಗೆ ಮಾತ್ರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ನಂಬೋ ಮಾತಾ? ಸುಮ್ನೆ ಸ್ಪೀಕರ್ ಬಗ್ಗೆ ಸುಳ್ಳು ಸುದ್ದಿ ಹೇಳಿ ಸದನದ ಮಾನ ಕಳಿಬೇಡಿ ಅಂತ ಗುಡುಗಿದ್ದಾರೆ. ಅಲ್ಲದೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೆಷನ್ ನಲ್ಲಿ ವಿಪಕ್ಷ ನಾಯಕನ ಅಟೆಂಡೆನ್ಸ್ ಲೋ ಇದ್ರೆ ಅದು ರಾಹುಲ್ ಗಾಂಧಿಯದ್ದು ಮಾತ್ರ. ಮಿನಿಮಮ್ ಅಟೆಂಡೆನ್ಸ್ ಅನ್ನ ಕೂಡ ಮೇಂಟೈನ್ ಮಾಡಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.